ನಮಸ್ಕಾರ ವೀಕ್ಷಕರೇ, ಇವತ್ತು 70ನೆಯ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ನನಗೆ ಒಂದು ಸಾಲು ನೆನಪಾಗುತ್ತೆ, ಕನ್ನಡಕ್ಕೆ ಸವಾಲುಗಳಿದ್ದಾವೆ, ಸಾವಿಲ್ಲ. ಈ ವಿಚಾರನ ಇವತ್ತು ಚರ್ಚೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ಈ ಚರ್ಚೆಗೆ ಬಂದಿರುವ ಅತಿಥಿ ಅವರು ವ್ಯಾಪಾರಸ್ಥರು ಹೌದು, ಅದರ ಜೊತೆಗೆ ಸಂಗೀತದ ಅಭಿರುಚಿನೂ ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಕನ್ನಡ ಪರವಾಗಿ ಕೆಲಸ ಮಾಡ್ತಿರುವಂಥ ಮಂಜುನಾಥ್ ಸರ್ಗೆ ಸ್ವಾಗತ ಸರ್. ನಮಸ್ಕಾರ ಸರ್. ನಾನು ಮೊದಲೇ ಹೇಳ್ದಂಗೆ ಕನ್ನಡಕ್ಕೆ ಸವಾಲುಗಳಿದ್ದಾವೆ, ಆ ಸವಾಲುಗಳು ಏನು ಸರ್? ಮೊದಲಿಗೆ ಬಿಸಿ ಸುದ್ದಿಯ ಮಾಧ್ಯಮಕ್ಕೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ತಾವು ಏನು ಪ್ರಪ್ರಥಮ ಬಾರಿಗೆ ಮಾತಾಡಿದ್ರಿ, ಕನ್ನಡಕ್ಕೆ ಸವಾಲುಗಳಿದೆ ಆದರೆ ಸಾವಿಲ್ಲ. ಕನ್ನಡಕ್ಕೆ 2000ಗಳಿಗಿಂತ ಹಿಂದಿನ ಇತಿಹಾಸ ಇದೆ. ಶಾತವಾಹನರು, ರಾಷ್ಟ್ರಕೂಟರು, ಕದಂಬರು, ಹೊಯ್ಸಳರು, ಗಂಗರು, ವಿಜಯನಗರದ ಅರಸರು, ಅನೇಕ ಈ ನಾಡಿನ ಪಾಳ್ಯಗಾರರು ಆಳಿದಂಥ ಈ ಕನ್ನಡ ನಾಡಿಗೆ ಖಂಡಿತ ನೀವು ಹೇಳ್ದಂಗೆ ಸವಾಲುಗಳಿದೆ. ಸವಾಲು ಯಾಕಾಯಿತು? ಆ ಸ್ವತಂತ್ರ ಪೂರ್ವದಲ್ಲಿ ಏನು ಬ್ರಿಟಿಷರು ನಮ್ಮ ದೇಶವನ್ನು ಆಳಿ ಹೋದ ನಂತರವೂ ಒಂದು ಭಾಷೆಯನ್ನು ಬಿಟ್ಟು ಹೋಗ್ತಾರಲ್ಲ, ಆ ಭಾಷೆನೇ ಅನ್ನದ ಭಾಷೆ ಅಂತೇಳಿ ನಮ್ಮ ಕನ್ನಡಿಗರೇ ಅದನ್ನು ಮೈಗೂಡಿಸ್ಕೊಂಡು ಮೈದುಂಬಿಸ್ಕೊಂಡು ಇವತ್ತು ವರ್ತನೆ ಮಾಡ್ತಕ್ಕಂಥದ್ದು ಬಹುದೊಡ್ಡ ವಿಷಾದಕರ ಸಂಗತಿ ಮೇಡಮ್. ಅನ್ನ ಕೊಡುವ ಭಾಷೆ, ಹುಟ್ಟಿದ ಭಾಷೆ, ಮಾತೃಭಾಷೆ, ಕನ್ನಡವನ್ನು ಓದಿದರೆ, ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಬದುಕು ಮುಂದುವರಿಯದೇ ಇಲ್ವೇನೋ, ಮುಂದೆ ನಮ್ಮ ಬದುಕೇ ಸಿಗಲ್ವೇನೋ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಒಂದು ದುರಂತದ ವಿಷಯ ಅಂತ ತಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣಗಳು ಯಾರು ಅಂತ ಹುಡುಕ್ತಾ ಹೋದ್ರೆ ಕನ್ನಡಿಗರೇ. ಇವತ್ತಿಗೆ ಏನು ಅಧಿಕಾರವನ್ನ ಇವತ್ತಿನ ಮುಖ್ಯಮಂತ್ರಿಗಳು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಪಡೆದು ಇವತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ 80% ಭಾಗ ಸರೋಜಿನಿ ಮಹಿಷಿಯ ವರದಿಯನ್ನು ಆಧಾರವಾಗಿಟ್ಟುಕೊಂಡು 80 ಜನಕ್ಕೆ ಉದ್ಯೋಗ ಕೊಡೋದಕ್ಕೆ ಅಧಿಕಾರ ತರಕ್ಕಾಗ್ತಿಲ್ಲ. ಒಂದಿನ ತರ್ತಾರೆ, ಮರುದಿನ ಯಾವುದೋ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಮತ್ತೆ ಅದನ್ನು ಕೊಟ್ಟಿದ್ದನ್ನು ವಾಪಸ್ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಕನ್ನಡದಲ್ಲಿ ಕನ್ನಡಿಗರಿಗೆ ದುರಂತ ಎದುರಾಗಿದೆ ಅಂತಕ್ಕಂಥದ್ದನ್ನು ತಮ್ಮ ಹತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ನೀವು ಹಂಗಾದ್ರೆ ನೀವು ದುರಂತ, ಸರ್ಕಾರ ಈ ಥರದನ್ನೆಲ್ಲ ಹೇಳಿದ್ರಿ. ಕನ್ನಡ ಪರವಾಗಿ ಹೋರಾಟ ಸುಮಾರು ವರ್ಷಗಳಿಂದ ಕೂಡ ನಡೀತಿದೆ ಅಲ್ವಾ? ನಾನು ಈ ಹಿಂದೆ ಕೂಡ ಕೇಳಿದ್ದೆ. ಆದರೆ ಪರಿಹಾರಗಳು ಯಾಕೆ ಆಗ್ತಿಲ್ಲ? ಈಗ ಸುಮಾರು ಬಣಗಳಿದ್ದಾವೆ, ಕನ್ನಡ ಪರ ಹೋರಾಟ ಮಾಡುವಂಥ ಸಂಘಟನೆಗಳ ಸುಮಾರು ಬಣಗಳಿದ್ದಾವೆ ಅಲ್ವಾ? ಈ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ದೊಡ್ಡ ದೊಡ್ಡ ಹೋರಾಟಗಳು ನಡೀತವೆ. ಆದರೆ ಈ ಕನ್ನಡ ಈ ಥರದ ಸವಾಲುಗಳನ್ನ ಎದುರಿಸುವಂಥ ಸ್ಥಿತಿ ಇರಬೇಕಾದ್ರೆ ಕನ್ನಡ ಸಂಘಟನೆಗಳು ಒಟ್ಟುಗೂಡಿ ಯಾಕೆ ಹೋರಾಟಗಳನ್ನ ಮಾಡೋಕ್ಕಾಗ್ತಿಲ್ಲ? ಇರೋ ಪರಿಸ್ಥಿತಿಯಿಂದ ಯಾಕೆ ಕನ್ನಡನ ಸುಧಾರಿಸ್ಲಿಕ್ಕೆ ಆಗ್ತಿಲ್ಲ? ಮೇಡಮ್, ತಾವು ಕೇಳಿದ ಪ್ರಶ್ನೆಗೆ, ನಮ್ಮ ನಾಡಿನಲ್ಲಿ ನಮ್ಮ ನಾಡು, ನುಡಿ, ನೆಲ, ಜಲ, ಭಾಷೆ, ರೈತ, ಕಾರ್ಮಿಕರ ಪರವಾಗಿ ಹೋರಾಟ ಮಾಡೋದಕ್ಕೆ ಕನ್ನಡಿಗರ ಪರವಾಗಿ ನಮ್ಮದೇ ಆದಂಥ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಹೋರಾಟವನ್ನು ಮಾಡಿದ್ದು ನಮ್ಮ ಹಿರಿಯರಾದಂಥ ತುಂಬ ಹೋರಾಟಗಾರರು ಒಂದು ವೇದಿಕೆಯಲ್ಲಿ ಇದ್ದವರೇ. ಇವಾಗ ಬಣಗಳಾಗಿದ್ದಾವೆ. ಅವರೆಲ್ಲ ತುಂಬ ಮುತ್ಸದ್ದಿ ಹೋರಾಟಗಾರರಾದಂಥ ಜಾಣಗೆರೆ ವೆಂಕಟರಾಮಯ್ಯನವರ ನೇತೃತ್ವದಲ್ಲಿ ಬಂದಂಥ ಸುಮಾರು ಕನ್ನಡದ ಕಟ್ಟಾಳುಗಳು, ಹೋರಾಟಗಾರರು ಅವರವರ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಂದ ಬೇರೆ ಆಗಿದ್ರೂ ಕೂಡ ಗುರಿ ಉದ್ದೇಶಗಳು ಮಾತ್ರ ಕನ್ನಡ ಪರವಾಗಿದ್ದಾವೆ. ಒಂದು, ಇವಾಗ ಏನು ನಮ್ಮ ಪರಿಸ್ಥಿತಿ ನಿರ್ಮಾಣವಾಗಿದೆ, ನೀವು ಕೇಳಿದ ಪ್ರಶ್ನೆಗೆ ಯಾಕೆ ಇಂಥ ಸವಾಲುಗಳು ಎದುರಾಗಿದ್ದಾವೆ ಅಂತಂದರೆ, ನಮ್ಮನ್ನು ಆಳುವ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಇಚ್ಛಾಶಕ್ತಿಯ ಕೊರತೆ. ಮೊದಲು ನಾನು ಕನ್ನಡಿಗ, ನನ್ನ ಭಾಷೆಯ, ನನ್ನ ನೆಲದ, ನನ್ನ ಜನಕ್ಕೆ ಉದ್ಯೋಗ ಎಲ್ಲ ಸವಲತ್ತುಗಳು ಸಿಗಬೇಕು ಅನ್ನೋಂಥ ಅವರಿಗೆ ಆ ಕಿಚ್ಚು ಬರಬೇಕು ಮೇಡಮ್. ಆ ಕಿಚ್ಚು ಬರೆದಿರೆ ಇಂಥ ಸವಾಲುಗಳನ್ನು ಎದುರಿಸೋದಕ್ಕೆ ಇವರೇ ಕಾರಣರು. 224 ಜನ ಏನು ಶಾಸಕರಿದ್ದಾರೆ, ನಮ್ಮಿಂದ ಆಯ್ಕೆಯಾದವರು, ಕನ್ನಡಿಗರಿಂದ ಆಯ್ಕೆಯಾದವರು, ಆಯ್ಕೆ ಆದಮೇಲೆ ಮಂತ್ರಿ ಪದವಿ, ಮುಖ್ಯಮಂತ್ರಿ ಪದವಿಗಳು ಆಗೋದು ಸಹಜವಾಗಿ ಒಂದು ಸರ್ಕಾರ ರಚನೆ ಮಾಡ್ಬೇಕಾದ್ರೆ ಸಿಗ್ತವೆ, ಅದಾಯಿತು. ಅದು ಎಲ್ಲರೂ ಕೂಡ ಅದರದ್ದು ಒಕ್ಕೋರಲಿನ ಹೋರಾಟ ಮಾತು ಅದು ಇದ್ದರೆ, ಅಭಿಪ್ರಾಯ ಇದ್ದರೆ ನಮಗಿಂತ ಸವಾಲುಗಳು ಎದುರಾಗ್ತಿರಲಿಲ್ಲ.
ಅಲ್ಲ ಸರ್, ನಾನು ಮತ್ತೆ ಅದೇ ಪ್ರಶ್ನೆ ಕೇಳ್ತಿದ್ದೀನಿ. ಯಾಕಂತಂದ್ರೆ ನೀವು ಹೇಳ್ತಿದ್ರ ಎಲ್ಲ ಸರ್ಕಾರ, ಸಚಿವರುಗಳು, ಈ ಸರ್ಕಾರ ಮತ್ತೆ ಪ್ರತಿನಿಧಿಗಳ ಮೇಲೆ ನಾವು ಆಗ್ತಿದ್ದೀವಿ. ಖಂಡಿತ ಅದು ತಪ್ಪೇನಲ್ಲ, ಅದು ವಾಸ್ತವನೇ. ಆದರೆ ಸುಮಾರಷ್ಟು ಕನ್ನಡ ಪರ ಸಂಘಟನೆಗಳು ಸುಮಾರು ವರ್ಷಗಳ ಹೋರಾಟದ ಇತಿಹಾಸ ಇದೆ ಅಲ್ವಾ. ಒಂದಷ್ಟು ಮಟ್ಟಕ್ಕೆ ಸುಧಾರಣೆ ಆಗಲಿಕ್ಕೆ, ತುಂಬ ದೊಡ್ಡ ಮಟ್ಟದ ಬದಲಾವಣೆ ಬೇಡ ಸರ್, ಒಂದಷ್ಟು ಮಟ್ಟಕ್ಕೆ ಈ ಕನ್ನಡ ಈ ಅಂಚಿಗೆ ಹೋಗ್ದೇನೆ ಒಂದಷ್ಟು ಮಟ್ಟಕ್ಕೆ ಬೆಟರ್ ಆಗಲಿಕ್ಕೆ ಯಾಕೆ ಆಗಲಿಲ್ಲ ಅನ್ನೋದು ನನ್ನ ಮೂಲ ಪ್ರಶ್ನೆ. ಅಲ್ಲ ಸರಿ, ಈಗ ತಾವು ಕೇಳಿದ ಪ್ರಶ್ನೆಗಳಿಗೆ ನಮ್ಮ ಹೋರಾಟದ ಫಲವಾಗಿ ಕೆಂಪೇಗೌಡ ನಿಲ್ದಾಣಕ್ಕೆ, ವಿಮಾನ ನಿಲ್ದಾಣಕ್ಕೆ ಇರ್ಬೋದು, ಬೆಂಗಳೂರಿನ ಬಸ್ ನಿಲ್ದಾಣಕ್ಕೆ ಹಿಂದೆ ಮೆಜೆಸ್ಟಿಕ್ ಅಂತ ಇತ್ತಿದ್ದು ಇವತ್ತು ಕೆಂಪೇಗೌಡ ಬಸ್ ನಿಲ್ದಾಣವಾಗಿದೆ. ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಬೆಳಗಾವಿನಲ್ಲಿ MAS ಮತ್ತು ಶಿವಸೇನೆ ಪುಂಡರ ಪುಂಡಾಟಿಕೆಯನ್ನು ವಿರುದ್ಧ ಹೋರಾಟ ಮಾಡಿ ಕನ್ನಡಿಗರನ್ನ ಅಧಿಕಾರಕ್ಕೆ ತರ್ತಕ್ಕಂಥದ್ದು, ಕನ್ನಡಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದು ನಮ್ಮ ಹೋರಾಟಗಳಿಂದ ಸಿಕ್ಕ ಫಲವಾಗಿದೆ. ರೈಲ್ವೇನಲ್ಲಿ ಪರೀಕ್ಷೆ ಬರೀತಕ್ಕಂಥದ್ದು ಕೂಡ ಕನ್ನಡಿಗರಿಗೆ ಕನ್ನಡದಲ್ಲೇ ಇರ್ತಕ್ಕಂಥದ್ದು ನಮ್ಮ ಹೋರಾಟದ ಫಲವಾಗಿದೆ ಮೇಡಮ್, ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಈ ನಮ್ಮನ್ನು ಆಳುವ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯೇ ಮೂಲ ಕಾರಣ. ಅದು ಈ ಹೋರಾಟಕ್ಕೆ ನಮ್ಮದಕ್ಕೆ ನಾವೇ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಅವರಿಂದನೇ ಅಂತ ನಾನು ಹೇಳ್ತೀನಿ ಮೇಡಮ್. ನಮ್ಮದನ್ನ ನಾವು ಪಡ್ಕೊಳ್ಳೋದಕ್ಕೆ ನಾವ್ಯಾಕೆ ಹೋರಾಟ ಮಾಡಬೇಕು? ಹೌದು, ನಮ್ಮಜ್ಜಿ, ನಮ್ಮವ್ವ, ನಮ್ಮ ಮುತ್ತಜ್ಜಿಯವರ ಅಡುಗೆ ಮನೆಯಲ್ಲಿ ಮಾತಾಡ್ತಕ್ಕಂಥ ಕನ್ನಡ ಇವತ್ತು ದೊಡ್ಡ ದೊಡ್ಡ ಮಹಾನಗರ ಪಾಲಿಕೆ ಇರತಕ್ಕಂಥ ನಗರಗಳಲ್ಲಿ ಅದು ಕಾಣೆಯಾಗಿದೆ. ದುರಂತ ನಮ್ಮ ಕನ್ನಡಿಗರೇ. ಈಗ ಹೈಕೋರ್ಟಲ್ಲಿ ಕನ್ನಡದಲ್ಲೇ ವಾದ, ಕನ್ನಡದಲ್ಲೇ ವಿವಾದ, ಏನಿದಾವೋ ಎಲ್ಲದನ್ನೂ ಕನ್ನಡದಲ್ಲೇ ಆಗಬೇಕು. ತಾವು ಅವಾಗಲೇ ನಾವು ಮಾತಾಡ್ಬೇಕಾದ್ರೆ ಹೇಳಿದ್ರಿ, MBBS ಆಗಲಿ, LLB ಆಗಲಿ, ಎಂಜಿನಿಯರಿಂಗ್ ಪದವಿಗಳಾಗಲಿ, ಇಂಥವೆಲ್ಲವೂ ಕನ್ನಡದ ಮಾಧ್ಯಮಗಳಿದ್ದಾಗ ಕನ್ನಡದಲ್ಲಿ ನಾವು ಅದನ್ನು ಓದಿದರೆ ನಮ್ಗೆ ಉದ್ಯೋಗ ಸಿಗುತ್ತೆ ಅನ್ನೋ ಭಾವನೆಯಿಂದನೂ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ, ಆದ್ಯತೆ ಸಿಗ್ತಕ್ಕಂಥದ್ದು ನಿರ್ಮಾಣ ಆಗುತ್ತೆ. ಇದಕ್ಕೆ ಯಾರು ಅದನ್ನು ತರಬೇಕು? ಆಡಳಿತಾತ್ಮಕವಾದಂಥ ಯಾರು ವ್ಯವಸ್ಥೆನಲ್ಲಿ ಅವರು ತರಬೇಕಲ್ಲ ಮೇಡಮ್. ಅದು ನಮ್ಮ ಹೋರಾಟ ಅಂತೂ ಖಂಡಿತ ಇದೆ, ಆದರೆ ಅಧಿಕಾರ ನಮಗಿಲ್ಲ. ಅದಕ್ಕೆ ಕನ್ನಡಿಗರು ಬೇಕಾದಷ್ಟು ಹಿಂದೆ ಹೋರಾಟ ಮಾಡಿ ಕನ್ನಡದ ಒಂದು ಪಕ್ಷವನ್ನು ತರಬೇಕು, ಅಧಿಕಾರಕ್ಕೆ ತರಬೇಕು. ಅದು ಆಗಲ್ಲ. ಈ ವ್ಯವಸ್ಥೆ ಅದಕ್ಕೆ ಆ ಚುನಾವಣಾ ಸಂದರ್ಭ ಬಂದಲ್ಲಿ ಅದಕ್ಕೆ ಪ್ರತಿಕೂಲವಾದಂಥ ವಾತಾವರಣ ಸೃಷ್ಟಿ ಆಗಿಲ್ಲ, ಆಗೋದು ಅನುಮಾನ. ಅಲ್ಲ ಸರ್, ಇಲ್ಲಿ ತನಕನೂ ನನಗೆ ಗೊತ್ತಿರೋ ಪ್ರಕಾರ ಕನ್ನಡ ಉಳಿಬೇಕು, ಕನ್ನಡ ಮಾಧ್ಯಮ ಇರಬೇಕು ಅಂತ ಅಷ್ಟು ಯೋಚನೆ ಮಾಡ್ತೀವಿ. ಬಿಟ್ರೆ ಕನ್ನಡ ಒಂದು ಬದುಕಿನ ಭಾಷೆಯಾಗಿ, ಕನ್ನಡ ನಮ್ಮ ಎಲ್ಲ ಜೀವನದ ಆಸುಪಾಸಲ್ಲಿ ಅದು ನಮ್ಮ ಜೊತೆಗಿರ್ಬೇಕಂತಂದ್ರೆ ಒಂದು ಎಲ್ಲ ಕಡೆನೂ ಕೂಡ ಅದು ಇರಬೇಕು ಅನ್ನೋದನ್ನ ಭಾಳ ಮೇಲ್ಮಟ್ಟಕ್ಕೆ ಹೇಳ್ತೀವಿ ಅನ್ನೋದು ನನ್ನ ಏನು ಗೊತ್ತಾ. ಜನರು ಕೂಡ, ಸಾಮಾನ್ಯ ಜನರು ಕೂಡ, ಮತ್ತೆ ಕನ್ನಡ ಪರ ಸಂಘಟನೆಗಳು ಕೂಡ. ನಾನು ಮತ್ತೆ ಅದನ್ನೇ ಮತ್ತೆ ನಾನು ಒತ್ತಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇದು ಬದುಕಿನ ಭಾಷೆ ಆಗುತ್ತೆ ಅಂದ್ರೆ ಮಾತ್ರ ಜನ ಅದನ್ನ ಉಳಿಯುತ್ತೆ ಭಾಷೆ. ನನ್ನ ಪ್ರಕಾರ ಅದು ಬದುಕಿನ ಭಾಷೆಗೆ ಒಂದು ಉದ್ಯೋಗ ಕೊಡುತ್ತೆ ಅಂದ್ರೆ ಉಳಿಯುತ್ತೆ ಅನ್ನೋದು ನನ್ನಿದು. ನಿಮಗೇನು ಅನ್ಸುತ್ತೆ? ಖಂಡಿತ ಸತ್ಯ. ತಾವೇನು ಹೇಳ್ತಿದ್ದೀರಿ, ನಮ್ಮ ಬದುಕಿನ ಭಾಷೆಯಾಗಿ ಅದು ಉಳಿಬೇಕು ಅಂತಂದರೆ ನಾನು ಹೇಳಿದ್ದು ಎಲ್ಲವೂ ಕನ್ನಡ ಮಾಧ್ಯಮ ಆಗಬೇಕು, ಎಲ್ಲವೂ ಕನ್ನಡಮಯ ಆಗಬೇಕು. ಈವಾಗಿನ ಪರಿಸ್ಥಿತಿ ಸರ್ಕಾರದವರು ದ್ವಿಭಾಷಾ ಸೂತ್ರವನ್ನು ತರೋದಕ್ಕೆ ಕೂಡ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ಅದು ಒಂದು ದುರಂತ. ತ್ರಿಭಾಷಾ ಸೂತ್ರ ತರೋದಕ್ಕೆ ಹೋರಾಟ ಮಾಡ್ತಿದ್ದಾರೆ. ಅದರಲ್ಲಿ ನಮ್ಗೆ ಇನ್ನೂ ಹಿನ್ನಡೆ ಆಗುತ್ತೆ. ನಮಗೆ ಹಿಂದಿಯ ಅವಶ್ಯಕತೆ ಇಲ್ಲ, ಇಂಗ್ಲೀಷ್ ಬೇಕು ಸಾಕು. ದ್ವಿಭಾಷಾ ಸೂತ್ರ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಅದೊಂದು ಈಗ ದೊಡ್ಡ ಮಟ್ಟದಲ್ಲಿ ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿ ಬೆಳೆದು ಬಿಟ್ಟಿದೆ. ಅದರಲ್ಲಿ ಉದ್ಯೋಗವನ್ನು ಹರಿಸಿ ನಾವು ನಮ್ಮ ರಾಜ್ಯವನ್ನು ಹೊರತುಪಡಿಸಿ ದೇಶದ ಯಾವುದೇ ರಾಜ್ಯದಲ್ಲಿ ಹೋದ್ರೂ ನಾವು ಬದುಕನ್ನು ಕಟ್ಟಬಹುದು, ಉದ್ಯೋಗವನ್ನು ಮಾಡ್ಬೋದು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇರೆ ರಾಷ್ಟ್ರಗಳಿಗೆ ಹೋದರೂ ಕೂಡ ಆ ಭಾಷೆ ಬಂದರೆ, ಅದರಲ್ಲಿ ವಿದ್ಯಾವಂತರಾದರೆ, ಬುದ್ಧಿವಂತರಾದರೆ ನಾವು ಬದುಕನ್ನು ಕಟ್ಟಬಹುದು, ಉದ್ಯೋಗವನ್ನು ಮಾಡಬಹುದು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ವಿಚಾರಕ್ಕೆ ನಮ್ಮ ಹೋರಾಟವು ಕೂಡ ಸರ್ಕಾರದ ವಿರುದ್ಧ ದ್ವಿಭಾಷಾ ಸೂತ್ರವನ್ನು ತನ್ನಿ, ತ್ರಿಭಾಷಾ ಸೂತ್ರ ಬೇಡ ಅಂತ ಅದಕ್ಕೂ ನಮ್ಮ ಹೋರಾಟವಿದೆ. ಅದು ಆದರೂ ಕೂಡ ಸರ್ಕಾರದ ಗಮನಕ್ಕೆ ಹೋದರೂ ಕೂಡ ಅಂಥವನ್ನು ಬೇಗ ತಕ್ಷಣವೇ ಅದಕ್ಕೊಂದು ಏನಾದರೂ ಪರಿಹಾರವನ್ನು ಕಂಡುಕೊಳ್ಬೇಕು. ನಮ್ಮ ನಾಡು, ನಮ್ಮ ಜಲ, ನಮ್ಮ ನೆಲ
ಪ್ರತಿ ಬಾರಿಯೂ ಕೂಡ ಈ ನವೆಂಬರ್ನ ರಾಜ್ಯೋತ್ಸವದ ಸಂದರ್ಭದಲ್ಲಿ ಗಡಿಭಾಗದಲ್ಲಿ ಎಲ್ಲ ಕಡೆ ಹೋರಾಟವನ್ನು ಮಾಡೋದು, ವಿಶೇಷವಾಗಿ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ MES ಅನ್ನುವಂಥ ಸಂಘಟನೆ ಕರಾಳ ದಿನವನ್ನು ಆಚರಣೆಯಾಗಿ ಮಾಡೋದು. ಅಂಥವ್ರನ್ನ ಮೆಟ್ಟಿ ನಿಲ್ತಕ್ಕಂಥ ಅಧಿಕಾರ ಇರ್ತಕ್ಕಂಥ ಯಾವುದೇ ಪಕ್ಷ ಅಧಿಕಾರದಿದ್ರೂ ಅವ್ರನ್ನ ಮೆಟ್ಟಿ ನಿಲ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದು, ಅವ್ರ ಮತಗಳನ್ನು ಬೇಕು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಅವ್ರನ್ನು ಓಲೈಕೆ ಮಾಡೋದು, ಇಂಥವೆಲ್ಲ ನಮ್ಮ ಕನ್ನಡದ ದುರಂತಗಳು. ಹಾಗಾಗಿ ನನ್ನದು ಮೇಡಮ್, ಕನ್ನಡ ಇಡೀ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ 3 ಜನ ರಾಷ್ಟ್ರಕವಿಗಳು ಇರ್ತಕ್ಕಂಥ ಒಂದೇ ಒಂದು ರಾಜ್ಯ, ಅದು ಕರ್ನಾಟಕ. 8 ಜ್ಞಾನಪೀಠ ಪ್ರಶಸ್ತಿಗಳು, ಅದು ಏಕೈಕ ರಾಜ್ಯ ಕರ್ನಾಟಕ. ಇಡೀ ಭಾರತ ದೇಶಕ್ಕೆ ಒಬ್ಬರೇ ಇಂಜಿನಿಯರು ವಿಶ್ವೇಶ್ವರಯ್ಯ, ಒಬ್ಬರೇ ಬಸವಣ್ಣ, ಮಾನವತಾವಾದಿ ಇಡೀ ಜಗತ್ತಿಗೆ. ಅದು ಕನ್ನಡದ ಈ ಮಣ್ಣಿನ ಈ ಸಮಾಜದ ಉದ್ಧಾರಕ ಬಸವಣ್ಣ. ಇಂಥ ಮಹಾತ್ಮರು ಇಡೀ ಕರ್ನಾಟಕ ರಾಜ್ಯವೇ ಒಪ್ಪಿ ನಡೆದಾಡುವ ದೇವರು ಅಂತೇಳಿ ಅಕ್ಷರ ದಾಸೋಹ ಅನ್ನದಾಸವನ್ನು ಕೊಟ್ಟಂಥ ಸಿದ್ಧಗಂಗಾ ಶ್ರೀಗಳು ಕನ್ನಡಿಗರು. ಇವೆಲ್ಲವೂ ಇದ್ದರೂ ಕೂಡ ಆದರೂ ಆಳುವ ಜನಪ್ರತಿನಿಧಿಗಳಿಗೆ ಆ ಇಚ್ಛಾಶಕ್ತಿಯ ಕೊರತೆಯೇ ಮೂಲ ಕಾರಣ ಅಂತಕ್ಕಂಥದ್ದು ತಮ್ಮ ಹತ್ರ ನಾನು ಅದನ್ನು ವಿಷಾದ ವ್ಯಕ್ತಪಡಿಸಬೇಕಾಗುತ್ತೆ ಮೇಡಮ್. ಸರ್ ಹೌದು, ಈಗ ಇಚ್ಛಾಶಕ್ತಿ ಕೊರತೆ ಇದೆ ಅವ್ರ ಕಡೆಯಿಂದ. ನೀವು ಕನ್ನಡ ಪರ ಸಂಘಟನೆಯವರಾಗಿ ನಾವು ಯಾವ ರೀತಿ ತಯಾರಾಗಬೇಕು ಕನ್ನಡದ ಸವಾಲುಗಳನ್ನ ಎದುರಿಸೋಕ್ಕೆ? ನಾವು ಕನ್ನಡ ಅದು ಏನು ಮರೆಮಾಚಿದೆ ಅದು ಇದು ಅಂತ ಹೇಳ್ತಿದ್ದಾರೆ, ಆದರೆ ಈ ಸವಾಲುಗಳನ್ನ ಎದುರಿಸೋಕ್ಕೆ ನಾವೆಲ್ಲ ಹೆಂಗೆ ಒಗ್ಗೂಡಬೇಕು, ನಾವೆಲ್ಲ ಹೆಂಗೆ ಒಗ್ಗೂಡಿದ್ರೆ ಕನ್ನಡದ ಸವಾಲುಗಳು ಮರೆಮಾಚಿ ನಮ್ಮ ಕನ್ನಡತನ ಈ ಕರ್ನಾಟಕದಲ್ಲಿ ಉಳಿಸ್ಕೊಳ್ಳಿಕ್ಕೆ ಹೇಗೆ ಆಗುತ್ತೆ? ಮೇಡಮ್, ಇದಕ್ಕೆ ನನ್ನ ನೇರವಾದ ಉತ್ತರ, ನಾವು ಏನು 6.5 ರಿಂದ 7 ಕೋಟಿ ಕನ್ನಡಿಗರಿದ್ದೀವಿ. ಸರ್ಕಾರ ರಚನೆ ಮಾಡಬೇಕಾದ್ರೆ ಚುನಾವಣೆಗಳು ಎದುರಾದಾಗ ಯಾರು ನಮ್ಮ ಪರವಾಗಿ ನಿಲ್ತಾರೆ, ಪಕ್ಷಭೇದ ಮರೆತು ಕನ್ನಡದ ನಮ್ಮ ನಾಡಿನ ನಾಡು ನುಡಿ ನೆಲ ಜಲ ರೈತ ಕಾರ್ಮಿಕ ಇಂಥವ್ರ ಪರವಾಗಿ ಯಾರು ನಿಲ್ತಾರೋ ಅಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಮೊದಲಾಗಬೇಕು. ಎಲ್ರಿಗೂ ಕೂಡ ಕನ್ನಡದ ಮೇಲೆ ಅಭಿಮಾನ, ನಮ್ಮ ಮಾತೃಭಾಷೆ ಅದು ತನ್ನಿಂದ ತಾನೇ ಅದು ಬರಬೇಕು. ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೆ ಕನ್ನಡ ಅಂತಂದರೆ ಅದು ಬರಬೇಕು ಮೇಡಮ್. ಆ ರೀತಿ ಬಂದಾಗ ಒಂದಷ್ಟು ಬದಲಾವಣೆ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳ್ಬೋದಾಗಿದೆ. ನನಗೆ ಈ ಸಂದರ್ಭದಲ್ಲಿ ಒಂದು ಕ್ವಶನ್ ಉದ್ಭವ ಆಗುತ್ತೆ ಸರ್. ಹೌದು, ಈಗ ಕನ್ನಡ ಪರ ಸಂಘಟನೆ ಬರೀ ಕನ್ನಡ ಪರ ಹೋರಾಟನ ಅಷ್ಟೇ ಮಾಡ್ತಿದೆಯೋ, ಬೇರೆ ಥರದ ಸಮಸ್ಯೆಗಳು, ರೈತರ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ, ಈ ಥರ ಸಮಸ್ಯೆಗಳು ಬಂದಾಗ ನೀವೇನಾದರೂ ಅವ್ರ ಜೊತೆ ಸೇರಿ ಹೋರಾಟ ಮಾಡಿರೋ? ಖಂಡಿತವಾಗ್ಲೂ ಬಹುದೊಡ್ಡ ನಗರಗಳಲ್ಲಿ ಬೆಂಗಳೂರು, ಮಂಗಳೂರು, ಇಂಥ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಅಂತ ನಗರಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗಕ್ಕೆ ತೊಂದರೆ ಆದಾಗ ಅದರ ಪರವಾಗಿ ಕನ್ನಡಿಗರ ಪರವಾಗಿ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಬಹುದೊಡ್ಡ ಉದಾಹರಣೆಗಳಿದ್ದಾವೆ. ಆಮೇಲೆ ಏನು ಇಡೀ ರಾಜ್ಯದ ಟೋಲ್ಗಳಲ್ಲಿ ಏನು ಬೇರೆ ರಾಜ್ಯದ ಕೆಲಸಗಾರರು ಬಂದು ಮಾಡಬೇಕಾದ್ರೆ ಅಲ್ಲಿ ಸ್ಥಳೀಯರಿಗೆ ಕೆಲಸಗಳನ್ನು ಕೊಡಬೇಕು ಅನ್ನೋಂಥ ಹೋರಾಟಗಳನ್ನು ನಾನು ಆಗಲೇ ಹೇಳ್ದಂಗೆ ನಮ್ಮ ನಾಡಿನ ದೊಡ್ಡ ನಿಲ್ದಾಣಗಳಿಗೆ ನಮ್ಮ ನಾಡಿನ ಹೋರಾಟಗಾರರು, ಸಾಹಿತಿಗಳು, ಕಲಾವಿದರು ಇಂಥರ ಹೆಸರುಗಳನ್ನು ಇಡಬೇಕು ಅಂತಕ್ಕಂಥದ್ದು ಇಂಥವೆಲ್ಲವೂ ಕೂಡ ಹೋರಾಟಗಳನ್ನು ಮಾಡ್ಕೊಂಬಂದಿದ್ದೀವಿ. ಅದರಲ್ಲಿ ಬಹುತೇಕ ಫಲಪ್ರದ ಆಗಿದವು ಕೂಡ ಮೇಡಮ್, ಆಗಿದೆ ಸರ್. ಮತ್ತೆ ನಾನು ಇದನ್ನು ಬೇರೆ ಇದರಲ್ಲೂ ಕೇಳಿದ್ದೆ, ಈಗ ಹೊರಗಡೆ ಬರೀ ಬೋರ್ಡಲ್ಲಿ ಮಾತ್ರ ಕನ್ನಡ ಇದ್ದರೆ ಸಾಕಾಗಲ್ಲ ಅಲ್ವಾ? ಈಗ ಎಲ್ಲ ಕಡೆನೂ ಇಂಗ್ಲೀಷಲ್ಲಿ ಬೇರೆ ಭಾಷೆಯಲ್ಲೆಲ್ಲ ಬೋರ್ಡ್ಗಳಿದ್ದಾವೆ ಅಂತೇಳಿ ನಾನು ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿರೋದು ಸುಮಾರು ಬಾರಿ ಕೇಳಿದ್ದೀನಿ, ಹೋರಾಟನೂ ಕೂಡ ಆಗಿದ್ದಾವೆ. ಆದರೆ ಅದಷ್ಟೇ ಅಲ್ಲದೆ ನಾವು ಯಾವುದರಲ್ಲಿ ಬದಲಾವಣೆಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡ್ಬೋದು? ಈಗ ಪ್ರಾಥಮಿಕ ಹಂತದಲ್ಲಿ ನಮ್ಮ ಶಾಲೆಯಲ್ಲಿ ಏನು ಕನ್ನಡವನ್ನು ಕಡ್ಡಾಯ ಅಂತ ಮಾಡಿದ್ರು, ಅದನ್ನು 10ನೇ ತರಗತಿವರೆಗೂ ಮತ್ತು ನಂತರದ ವಿದ್ಯಾಭ್ಯಾಸದ ಶಿಕ್ಷಣದಲ್ಲಿ ಕನ್ನಡವನ್ನು ಸದಾ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಸರ್ಕಾರದ ಮಟ್ಟದಲ್ಲಿ ಆದಾಗ, ನಾನು ಆಗಲೇ ಹೇಳಿದಂಗೆ ಹೈಕೋರ್ಟಲ್ಲಿ ಮೊದಲು ನ್ಯಾಯಾಲಯದಲ್ಲಿ ಕನ್ನಡದಲ್ಲಿ ವಾದ ವಿವಾದಗಳಾಗ್ತಕ್ಕಂಥದ್ದು, ಮತ್ತು ಎಲ್ಲ ಇಡೀ ರಾಜ್ಯದ ಸರ್ಕಾರಿ ಏನು ಕಚೇರಿಗಳಿದ್ದಾವೆ ಅದು ಸಂಪೂರ್ಣ ಕನ್ನಡಮಯ ಆಗಬೇಕು.
ಆಗಬೇಕು ಅಂತಕ್ಕಂಥದ್ದು. ಮತ್ತೆ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಅದು ಬಿಲ್ಗಳೆಲ್ಲ ಕೂಡ ನೋಡಿ ಮೇಡಮ್, ಇಂಗ್ಲಿಷಲ್ಲೇ ಇರುತ್ತೆ. ಅದಕ್ಕೂ ಕೂಡ ಬಹಳ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿ ನಾವೆಲ್ಲ ಕೇಸ್ಗಳನ್ನ ಹಾಕ್ಸ್ಕೊಂಡು ನಾವು ಕೂಡ ಅಂಥವನ್ನೆಲ್ಲ ಎದುರಿಸಿದ್ವಿ. ಅದು ನಾವು ನಮ್ಮ ನಾಡಿನ ಈ ಎಲ್ಲ ಭಾಷೆ ಮತ್ತು ನಮ್ಮದು ಸಂಸ್ಕೃತಿನ ನಮಗೆ ಇದನ್ನು ಉಳಿಸಿ 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 ಅಂತ ನಾವು ಹೋರಾಟ ಮಾಡಿ ಸರ್ಕಾರಗಳನ್ನು ಕೇಳೋದಲ್ಲ, ಸರ್ಕಾರವೇ ಸುತ್ತೋಲೆಗಳನ್ನು ಹೊರಡಿಸ್ಬೇಕು. ಒಂದು ಉದ್ಯಮವನ್ನು ನಾನು ಶುರು ಮಾಡ್ತಿದ್ದೀನಿ ಅಂದಾಗ ನೀನಿಂತ ನಮ್ಮದೇ ಆದಂಥ ಷರತ್ತುಗಳನ್ನು ನೀನು ಅವನ್ನು ಪಾಲಿಸಿದರೆ ಮಾತ್ರ ನಿನಗೆ ನಾವು ಅದನ್ನು ಮಾನ್ಯತೆ ಮಾಡ್ತೀವಿ, ಪರವಾನಗಿ ಕೊಡ್ತೀವಿ. ಇಂಥದ್ದು ಎಲ್ಲಿಗೋದ್ರ ಮೂಲ ನಾನು ಅಲ್ಲಿಗೆ ಬರ್ತೀನಿ ಮೇಡಮ್. ಆಳುವ ಸರ್ಕಾರಗಳು ಯಾವಿದೆ, ಪಕ್ಷ ಯಾವುದೇ ಇರಲಿ, ಅಲ್ಲಿಂದ ಶುರುವಾದರೆ ಅಲ್ಲಿ ಉದ್ಯಮ ಇಲ್ಲಿ ಮಾಡಬೇಕು ಅಂತ ಬಂದಂಥವನಿಗೆ ಅಲ್ಲಿ ಈ ಭಾಷೆಗೆ ನಾನು ಪ್ರಾಧಾನ್ಯತೆ ಕೊಡಬೇಕು, ಇಲ್ಲಿನ ಜನಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದು ಅವನ ಮನಸ್ಸೊಳಗೆ ಬರುತ್ತೆ. ಮೊದಲು ನಾವು ಯಾವುದೋ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಅವ್ರು ಯಾವುದೋ ಒಂದು ಇದಕ್ಕೆ ಅವರಿಗೆ ಪರವಾನಗಿ ಕೊಡ್ತಕ್ಕಂಥದ್ದು, ಅವ್ರಿಗೆ ಸ್ವತಂತ್ರವನ್ನು ಕೊಡ್ತಕ್ಕಂಥದ್ದು, ಅವರಿಗೆ ನಮ್ಮ ಹೋರಾಟಗಳದ್ದು ಅವ್ರಿಗೆ ಏನಾಗುತ್ತೆ, ಇವ್ರನ್ನ ಬೇರೆ ಕಡೆಯಿಂದ ಇವ್ರನ್ನ ಹತ್ತಿಕ್ಕಿಸ್ಬೋದು ಅಂತಕ್ಕಂಥದ್ದು ಕೂಡ ಅವ್ರ ಮನಸ್ಸಲ್ಲಿ ಬಿತ್ತದ್ದು ಬೀಜ ಯಾರು, ನಮ್ಮ ನಾಳುವ ಸರ್ಕಾರಗಳು. ಅದಾಗಬೇಕು ಮೇಡಮ್. ಎಲ್ಲಿ ಹೋದ್ರೂ ಮೂಲ ನಮ್ಮನ್ನು ಆಳುತ್ತಕ್ಕಂಥ ಸರ್ಕಾರಗಳು ಏನಿದ್ದಾವೆ ಅವರೇ ಇಂಥವನ್ನೆಲ್ಲವೂ ಕೂಡ ಮೂಲ ಪರಿಹಾರ ಅಂತ ನನ್ನ ವೈಯಕ್ತಿಕ ಭಾವನೆ. ಅದೇ ಸರ್, ಇದು ಕೊನೆಯ ಪ್ರಶ್ನೆ ನಂದು. ಕನ್ನಡ ರಾಜ್ಯೋತ್ಸವ ನವೆಂಬರ್ ಅಷ್ಟೇ ಅಲ್ಲದೆ ಇಡೀ 11 ತಿಂಗಳು 12 ತಿಂಗಳು ಇದೇ ಸಂಭ್ರಮದಲ್ಲಿದ್ದರೆ ಕನ್ನಡ ಉಳಿಯುತ್ತೆ ಅಂತ ಅನ್ಸುತ್ತಾ, ಪ್ರಚಾರದಲ್ಲಿ ಇರುತ್ತೆ ಅನ್ಸುತ್ತಾ, ಬರೀ ನವೆಂಬರಲ್ಲಿ ಮಾಡಿದ್ರೆ ಮಾತ್ರ ಅನ್ಸುತ್ತೆ? ಇಲ್ಲ ಮೇಡಮ್, ನವೆಂಬರಲ್ಲಿ ಅದಕ್ಕೊಂದು ಇತಿಹಾಸ. ಭಾರತ ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಸ್ವತಂತ್ರ ಪೂರ್ವದಲ್ಲೇ ಹೆಚ್ಚು ಏನು ಒಂದೊಂದು ಭಾಷೆಯನ್ನು ಹೆಚ್ಚು ಮಾತನಾಡ್ತಿದ್ರು, ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದಾಗ ಮೊದಲಿಗೆ ಮೈಸೂರು ರಾಜ್ಯ ಆಗುತ್ತೆ. 1956 ನವೆಂಬರ್ 1 ಇದನ್ನು ಮೈಸೂರು ರಾಜ್ಯ ಅಂತ ಮಾಡ್ತಾರೆ. ತದನಂತರದ ಅದು ಕನ್ನಡ ಅಥವಾ ಕನ್ನಡದ ಏಕೀಕರಣ ಸಮಿತಿ, ಕರ್ನಾಟಕ ಏಕೀಕರಣ ಸಮಿತಿ ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿ ಇಡೀ ಕನ್ನಡ ಭಾಷೆಯ ಮಾತಾಡ್ತಕ್ಕಂಥ ಜನರನ್ನು ಒಗ್ಗೂಡಿಸಿದಾಗ ಅದು ಕರ್ನಾಟಕ ಅಂತ 1973 ನವೆಂಬರ್ 1 ಅದು ನಾಮಕರಣ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ 70 ವರ್ಷಗಳ ಕಾಲ ಅದು ನಾನು ತಮಗೆ ದುರಂತ ಅಂತಲೂ ಕೂಡ ಆ ಶಬ್ದನ ನಾನು ಯಾಕೆ, ನಮ್ಮ ಕನ್ನಡಿಗರ ಉದ್ಯೋಗ, ವ್ಯಾಪಾರ ಇಂಥವೆಲ್ಲ ಪರನಾಡಿನ ಬೇರೆ ಭಾಷಿಕರ ಕೈಯಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಅವರು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಕೊಡ್ತಕ್ಕಂಥದ್ದು ಕೂಡ ನಮ್ಮ ಸರ್ಕಾರಗಳು ಮಾಡಿದವಲ್ಲ, ಇದನ್ನು ನಾನು ದುರಂತ ಅಂತ ನಾನು ಹೇಳ್ತೀನಿ. ಕೊಡಿ ಕನ್ನಡಿಗನಿಗೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಆದ್ಯತೆ ಅಂತ ಒಂದು ಷರತ್ತು ವಿಧಿಸಿ ಅವನಿಗೆ. ಅವತ್ತು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನಮ್ಮ ಕನ್ನಡಿಗರಿಗೆ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಮೊದಲನೇ ಆದ್ಯತೆ ಇರಬೇಕು, ಹಾಗಾದರೆ ನಮ್ಮ ಕನ್ನಡ ಭಾಷೆ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಭಾಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ಈ ಚರ್ಚೆಯಲ್ಲಿ ಮಂಜುನಾಥ್ ಅವರು ತಿಳಿಸ್ಕೊಟ್ರು. ನಮಸ್ಕಾರ.